RCB ಅವರು 14ರಾಗ 433 ರನ್ ಹೊಡೆದಾರೆ. ಬ್ಯಾಟಿಂಗ್ದಲ್ಲಿ ಒಂದಿಷ್ಟು ಗುಜರಾತ್ ಟೈಟನ್ಸ್ ಹೆಚ್ಚು ಬಲಿಷ್ಠ ಕಾಣ್ತಾ ಇದ್ದಾರೆ. ಇನ್ನು ಇವತ್ತು ಎಷ್ಟು ಮಟ್ಟಿಗೆ ಅವರು ಕೆಲಸ ಮಾಡ್ತಾರೆ ಏನು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ರಜತ್ ಪಾಟೀಲ್ ಚೆನ್ನಾಗಿ ಆಡುವವರು ಇದ್ದಾರೆ, ದೇವದತ್ ಪಡಿಕ್ಕಲ್ ಅದಾರ ಅವರಲ್ಲೇ. ಅವರು ಚೆನ್ನಾಗಿ ಏನಪ್ಪ ಅಂತಂದ್ರೆ ಆಡುವಂಥವ್ರು, ಬ್ಯಾಟಿಂಗ್ ಅದ. ಮುಂದೆ ಟಿಮ್ ಡೇವಿಡ್ ಇದ್ದಾರೆ, ಇವರು ಸಹಿತ ಒಳ್ಳೆಯ ಆಟಗಾರರು. ಮುಂದೆ ಕೃಣಾಲ್ ಪಾಂಡೆ ಅವರು ಚೆನ್ನಾಗಿ ಆಡೋದು. ಹೀಗಾಗಿ ಬಲಿಷ್ಠದಪ್ಪ ಇದು ಯಾವುದು ಈ ಒಂದು ನಮ್ಮ RCB. ಅದೇ ಕಾಲಕ್ಕೆ ಇವ್ರದ್ದು ಸಹಿತ ಸಾಮಾನ್ಯ ಟೈಟನ್ಸಲ್ಲೂ ಸಹಿತ ಈಗಾಗಲೇ 6-38 ಕಲೆ ಹಾಕಿದ್ದು ಹೇಳಿದ್ದೆ ನಿಮಗೆ. ಗಿಲ್ ಆಯಿತು, ಅವ್ರ ನಂತರದಲ್ಲೇ 3ನೇ ಕ್ರಮಾಂಕದಲ್ಲಿ ಬರುತ್ತಿರೋದು ಜೋಸ್ ಬಟ್ಲರ್ ಆಗಿರ್ಬೋದು. ಇವರು ಸಹಿತ ಚೆನ್ನಾಗಿ ಬ್ಯಾಟಿಂಗ್ ಮಾಡುವಂಥವ್ರು ಇದ್ದಾರೆ. ಯಾವ ಬೇಕಾದಾಗ ವಿಕೆಟ್ ನಿಲ್ಲುವಂಥ ಒಂದು ಶಕ್ತಿಯನ್ನು ಪಡೆದವರು ಇದ್ದಾರೆ. ಇನ್ನು ಬಾಲಿಂಗ್ದಲ್ಲಿ ಎಲ್ಲರೂ ಸಮ ಇದ್ದಾರೆ, ಇಲ್ಲೂ ಸಹ ಸಮಾನ ಇದ್ದಾರೆ. ಯಾಕಂದರೆ ಭುವನೇಶ್ವರ್ ಕುಮಾರ್ 24 ವಿಕೆಟ್ ತೊಗೊಂಡಿದ್ದಾರೆ 14 ಬಯಸಾಗ. 23ಕ್ಕೆ 4 ತೊಗೊಂಡಾರೆ ಇವರು. ಒಮ್ಮೆ 18.50 ರನ್ ರೇಟ್ ಸಹಿತ ಭಾಳ ಕಡಿಮೆ ಇದೆ ಇವ್ರದ್ದು. ಮುಂದೆ ಕಗಿಸೋ ರಬಾಡ್ ಇವರು 24 ವಿಕೆಟ್ ತೊಗೊಂಡಿದ್ದಾರೆ. 23 ತೊಗೊಂಡಾರ. 20.54 ಇವ್ರದ್ದು. ರಶೀದ್ ಖಾನ್ ಅಂತೇಳಿ GTದು ಇವರು ಸಹಿತ 14 ಬ್ಯಾಚ್ ಹಿಡಿದಾರೆ. 19 ವಿಕೆಟ್ ತೊಗೊಂಡಾರ. 33ಕ್ಕೆ 4 ತೊಗೊಂಡಾರ. 21.94 ಅದ. ಇನ್ನು ರಶೀಕ್ ಸಲಾಮ್ ಇವರು RCBಯಿಂದ 10 ಪಂದ್ಯಾಡೆ 14 ವಿಕೆಟ್ ತೊಗೊಂಡಾರ. 24-4 ಈ ರೀತಿ ಎರಡೂ ಕಡೆ ಪ್ರಬಲವಾದ ಆಟಗಾರಿದ್ದಾರೆ. ಇದೆಲ್ಲ ಗಮನಿಸಿದರೆ ಯಾರು ಗೆಲ್ಬೋದು, ಯಾರು ಸೋಲ್ಬೋದು, ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಇವತ್ತಿನ ಅವರ ಆಟಗಾರದ ಮೇಲೆ ಎತ್ತಂಥದ್ದು. ಆದರೆ ಇವತ್ತು ಏನಾದರೂ ಬೈ ಚಾನ್ಸ್ ಮಳೆ ಆದರೆ RCBಗೆ ನೇರವಾಗಿ ಫೈನಲ್ಗೆ ಹೋಗುವಂಥ ಅವಕಾಶ ಅದ. ಅದು ಆಗದೇ ಇರಲಿ ಅನ್ನೋದು. ಯಾಕಂದ್ರೆ ಇದು ಒಂದು ಪ್ರಾಕ್ಟೀಸ್ ಪಂದ್ಯ ಆಗ್ಬೋದು. ಮತ್ತು ಇನ್ನೂ ಒಂದು ಮ್ಯಾಚ್ ಇರ್ತದೆ ಸೋತವ್ರಿಗೆ, 2ನೇ ಕ್ವಾಲಿಫೈಯರ್. ಆದರೆ ಇದರಿಂದ ಇಲ್ಲೇ ಒಂದಿದ್ರೆ ದಾಡಿ ಹೋಗಿಬಿಟ್ರೆ ಒಣ ಏನಂತ ನಮ್ಮಲ್ಲಿ ಕನ್ನಡದಲ್ಲಿ ಶಬ್ದ, ಉತ್ತರ ಕನ್ನಡದಲ್ಲಿ ಒಣ ನಿಗ್ರಿ ಇಲ್ರಿ ಅಂತೆ. ಹಂಗೆ ನಿಗ್ರಿ ಇಲ್ದಂಗೆ ಏನಾದರೂ ಇವತ್ತು RCB ಹೋಗ್ಬೋದಾ ಅಥವಾ ಗುಜರಾತ್ ಟೈಟನ್ಸ್ ಹೋಗ್ಬೋದಾ? ಎರಡೂ ಕಡೆ ಶುಭ್ಮನ್